ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ರಾಗ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಬಿಂದು ರಾಗ ಯೂಟ್ಯೂಬ್ ಚಾನಲ್. ನಾನು ಕಾಲೇಜ್ಗೆ ಮಾರ್ನಿಂಗ್ 6:30ಗೆ ಎದ್ದು ರೆಡಿ ಆಗ್ತಿದ್ದೆ. ಶವರ್ ತೊಗೊಂಡು ನಾನು ಕಾಲೇಜ್ಗೆ ರೆಡಿ ಆದೆ. ಈ ವಿಡಿಯೋಲಿ ಕಾನ್ಸೆಪ್ಟ್ ಏನು ಬರುತ್ತೆ ಅಂದರೆ ನನ್ನ ಸೋಲೋ ಲೈಫ್. ಅಂದರೆ ಫ್ಯಾಮಿಲಿ ಇಟ್ಸ್ ಓಕೆ, ಆ್ಯಸ್ ಎ ಫ್ರೆಂಡ್ಸ್ ನಿಮ್ಮ ಸರೌಂಡಿಂಗ್ ಇಲ್ದಿದ್ದಾಗ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ನಾನು ಹೀಗೆ ಇರೋದು. ಎದ್ದ ತಕ್ಷಣ ಅಫ್ಕೋರ್ಸ್ ಹೋಗ್ತೀನಿ, ಸಿಗೋರು ಸಿಗ್ತಾರೆ, ಇಲ್ದಿದ್ರೆ ನಾನು ಒಬ್ಬಳೇ ಹೋಗ್ತೀನಿ ಕಾಲೇಜ್ಗೆ. ಸೊ ಅಲ್ಲಿ ನನ್ನ ರಿಯಾಕ್ಷನ್ ಏನಿತ್ತು ಅಂದರೆ ಒಂಟಿಯಾಗಿ ನಿಂತಿದ್ದೆ. ಐ ಫೆಲ್ಟ್ ವೆರಿ ಬ್ಯಾಡ್. ಒಂದು ಸಲ ಎಲ್ಲ ಜೊತೆಗಿರ್ತಾರೆ, ನಿಮಗೆ ಟೈಮೇ ಸಿಗೋದಿಲ್ಲ. ಬಟ್ ಈಗ ನೀವೇ ಕೇಳಿದ್ರು ಕರೆಯೋಕ್ಕೂ ಒಂದು ಡಾಗ್ ಇಲ್ಲ. ಆ ಥರ ಫೀಲಿಂಗ್. ಐ ಥಿಂಕ್ ಇದು ಬೆಸ್ಟ್. ಯಾಕಂದರೆ ಯಾವಾಗ ಯಾರು ಹೋಗ್ತಾರೆ ಅಂತ ಡೌಟಲ್ಲಿರೋ ಬದಲು ನಮ್ಮ ಲೈಫ್ನ ನಾವು ಸೋಲೋ ಆಗಿ ಲೀಡ್ ಮಾಡಿದ್ರೂ ಪರವಾಗಿಲ್ಲ, ಹ್ಯಾಪಿಯಾಗಿ ಲೀಡ್ ಮಾಡೋಣ. ನಾನು ಓದ್ತಿರೋದು ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಆಫ್ ಸೈನ್ಸ್. ಇದು ನಮ್ಮ ಅರ್ಧ ಬಿಲ್ಡಿಂಗ್ ಅಷ್ಟೇ. ಇಲ್ಲಿ ನಾನು ಲ್ಯಾಬ್ಗೆ ಹೋಗ್ತಿದ್ದೆ. ಹಾಗೆ ನನ್ನ ಕ್ಲಾಸಸ್ನೆಲ್ಲ ಮುಗಿಸಿ ನಾನು ಮನೆಗೆ ಹೋಗಿ ಮಂಡೇ ಇರೋ ಕನ್ನಡ ರಾಜ್ಯೋತ್ಸವಕ್ಕೆ ರೆಡಿ ಆಗ್ತಿದ್ದೆ. ಹಲೋ, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಕಾಲೇಜೆಲ್ಲ ಮುಗೀತು, ನಾನು ಇವಾಗ ಮನೆಗೆ ಬಂದಿದ್ದೆ. ಸೊ ನನಗೆ ಮಂಡೇ ಅಂದರೆ ನಾಡಿದ್ದು ನನಗೆ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೋಸ್ಕರ ಸುಮ್ಮನೆ ನಂದು ಡ್ಯಾನ್ಸ್ ಇದೆ. ಆ್ಯಕ್ಚುಲಿ ನಾನು ಯಾವ ಗ್ರ್ಯಾಂಡ್ ಡ್ರೆಸ್ನೂ ವೇರ್ ಮಾಡ್ತಿಲ್ಲ. ನಾನು ಜೀನ್ಸ್ ಟಾಪ್ ಹಾಕಲೇಬೇಕು, ಯಾಕಂದರೆ ಆ ಡ್ಯಾನ್ಸಿಗೆ ಸೂಟ್ ಆಗೋದಿಲ್ಲ. ಆದರೆ ನಾನು ಇದರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೆ. ಹಾಗೆ ನಾನು ಎಷ್ಟೋ ದಿವಸ ಆಗಿತ್ತು ರೀಲ್ಸ್ ಮಾಡ್ದಲೆ. ಅದೊಂಥರ ನನಗೆ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಇವತ್ತೊಂಥರ ಜ್ವರ ಬರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಮೈಂಡ್ ಡೈವರ್ಟ್ ಮಾಡೋಣ ಅಂತ ನಾನು ಇವತ್ತು ರೀಲ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದೀನಿ. ಇದು ನನ್ನ ಟಾಪ್. ಹಾಗೆ ನನ್ನ ಲಿಟಲ್ ಮೇಕಪ್ ಅಂದರೆ ನಾನು ಲಿಪ್ಸ್ಟಿಕ್ ಮಾತ್ರ ಅಪ್ಲೈ ಮಾಡ್ತೀನಿ, ಬೇರೇನೂ ಅಪ್ಲೈ ಮಾಡೋದು. ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಕೊಡೋದು ಅಂದರೆ ಇಯರಿಂಗ್ಸ್ ಸುಮ್ಮನೆ ತೊಗೊಂಡಿದ್ದು. ಎಷ್ಟು ಕ್ಯೂಟ್ ಅನಿಸುತ್ತಲ್ಲ. ಈ ಒಂದು ಡ್ರೆಸ್ ಸೆಟಪ್ಗೆ ಕ್ಯೂಟ್ ಫೀಲ್ ಕೊಡ್ತು. ಓಕೆ, ಈಗ ನನ್ನ ಔಟ್ಫಿಟ್ ಚೆಕ್ ಮಾಡೋಣ. ಇದು ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಇಯರಿಂಗ್ಸ್ ಬಂದು ಜಸ್ಟ್ 40 ರೂಪೀಸ್ ತುಮಕೂರು MG ರೋಡಲ್ಲಿ ತೊಗೊಂಡಿದ್ದು. ಇದು ಲಿಪ್ಸ್ಟಿಕ್ ನನಗೆ ಯಾವ ಶೇಡ್ಸ್ ಆ್ಯಂಡ್ ಕಂಪ್ನಿ ನನಗೆ ಏನೂ ಗೊತ್ತಿಲ್ಲ. ನನಗೆ ಯಾವ್ದು ಸಿಗುತ್ತೋ ಲಿಪ್ಸ್ಟಿಕ್ ನಾನು ಅದನ್ನು ಅಪ್ಲೈ ಮಾಡ್ಕೋತೀನಿ. ಹಾಗೆ ಲಿಪ್ಸ್ಟಿಕ್ನ ಹಿಂಗೆ ಸರಿ ಮಾಡ್ಕೊಳ್ಳೋ ಟೈಮಲ್ಲಿ ಕೈಯಲ್ಲಿ ಏನಾದ್ರು ಮಿಕ್ಕಿರುತ್ತಲ್ಲ ಅದನ್ನು ನನ್ನ ಐ ಶ್ಯಾಡೋ ಅಂದರೆ ಐ ಮೇಲೆ ಹಚ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಯಾವ ಮೇಕಪ್ ಕೂಡ ಮಾಡಿಲ್ಲ. ಈವನ್ ಕಾಜಲ್ ಕೂಡ ಸುಮ್ಮನೆ ಟಚ್ ಮಾಡಿದೆ ಅಷ್ಟೇ, ಸ್ಪ್ರೆಡ್ ಆಗುತ್ತೆ ಅಂತ. ಇದು ನಾನು ನನ್ನ ರೀಲ್ಸಿಗೆ ಅಂತ ರೆಡಿಯಾಗಿದ್ದೀನಿ. ಸೊ ಈ ಸ್ಟ್ರೈಟ್ನಿಂಗ್ ನಾನು ತುಂಬ ಹೊತ್ತಿ ಮಾಡಿಲ್ಲ, ಅಂದರೆ ತುಂಬ ಗಟ್ಟಿಯಾಗಿ ಮಾಡಿಲ್ಲ, ಸುಮ್ಮನೆ ಟಚ್ ಕೊಟ್ಟಿದ್ದೀನಿ. ಸೊ ಅದು ಈ ಒಂದು ಲುಕ್ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಹೋಗೋಕ್ಕೂ ಮುಂಚೆ ನಾನು ರೀಲ್ಸ್ ಮುಗಿಸ್ಕೋಬೇಕು. ನಾನು ತುಂಬ ಮಾಡೋದಿಲ್ಲ, ಒಂದು 2 ಮಾಡ್ಕೋತೀನಿ. ಇತ್ತೀಚೆಗಂತೂ ನಾನು ಫೈನಲ್ ಇಯರಿಗೆ ಬಂದ ಮೇಲೆ ಬರೀ ಅಸೈನ್ಮೆಂಟ್ಸು, ರೆಕಾರ್ಡು, ಈಗ ಇಂಟರ್ನಲ್ಸ್ ಬೇರೆ ನೆಕ್ಸ್ಟ್ ವೀಕಲ್ಲಿದೆ. ಸೊ ಟೈಮೇ ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಈ ಒಂದು ಅನ್ಹೆಲ್ದಿ ಫೀಲಿಂಗು, ಸಿಕ್ ಫೀಲಿಂಗ್ನ ಹೋಗ್ಸೋಕ್ಕೆ, ಅಂದರೆ ಹುಷಾರಿಲ್ಲದ ಥರ ಆಗ್ತಿತ್ತು, ಆ ಫೀಲಿಂಗ್ ಹೋಗ್ಸೋಕ್ಕಿಂತ ಮೈಂಡ್ ಡೈವರ್ಷನ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಸೊ ಹಂಗೆ ನಿಮಗೆ ತೋರಿಸೋಣ ಅಂತ. ನಾನು ತುಂಬ ಏನು ಸೆಟಪ್ ಮಾಡೋದಿಲ್ಲ. ನಾನು ಹೇಗೆ ಸೆಟಪ್ ಮಾಡ್ತೀನಿ, ನಾನು ಹೇಗೆ ರೀಲ್ಸ್ನ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ID ಗೊತ್ತಿಲ್ಲ ಅಂದರೆ bindu_raga ಇದು ನನ್ನ ಇನ್ಸ್ಟಾ ID. ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಡೋಂಟ್ ಫೀಲ್ ಬ್ಯಾಡ್ ಗೈಸ್. ಇದು ರೀಲ್ಸ್ ಮಾಡೋಕ್ಕೋಗಿ ಆಗಿರೋ ಅವಾಂತರ. ನಾನು ಒಂದು ರಿಂಗ್ ಲೈಟ್ ಸೆಟಪ್ನ ಮಾಡ್ತೀನಿ, ಜೊತೆಗೆ ಒಂದು ಫೋನ್ ಸ್ಟ್ಯಾಂಡ್ನ ಇಟ್ಕೋತೀನಿ ಅಷ್ಟೇ. ಅಲ್ಲಿ ಪೇಪರ್ಸ್ ಎಲ್ಲ ಏನಕ್ಕೆ ಬಿದ್ದಿದೆ ಅಂದರೆ, ಈಗ ರೀಸೆಂಟ್ಲಿ ಟ್ರೆಂಡಿಂಗ್ ಆಗಿರೋಂಥ ಪೇಪರ್ ಮೆಡಿಸಿನ್ ಪೇಪರ್ ಇದೆಲ್ವ, ಅದನ್ನು ಮಾಡೋಕ್ಕೋಸ್ಕರ ಅದು ಹಂಗಾಗಿದೆ. ನನ್ನ ರೂಮು ಸ್ವಲ್ಪ ಮೆಸ್ಸಿಯಾಗೇ ಇರುತ್ತೆ. ಇನ್ಮೇಲಿಂದ ಅದನ್ನು ಕ್ಲೀನಪ್ ಮಾಡೋಣ. ಇಷ್ಟನ್ನು ನಾನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡ್ತೀನಿ. ಇತ್ತೀಚೆಗೆ ಜಾಸ್ತಿ ಮಾಡ್ತಿಲ್ಲ, ಸೊ ಅದರಿಂದ ಮಾಡಿದಾಗ ಮಾಡ್ಕೋತಿದ್ದೀನಿ. ಲವ್ ಯು ಆಲ್. ಇದು ಇವತ್ತಿನ ನನ್ನ ಡೇ ಆಗಿತ್ತು. ಟ್ರೈ ಮಾಡ್ತೀನಿ ನಾನು ಕೂಡ ಇನ್ಮೇಲಿಂದ ಪ್ರೊಡಕ್ಟಿವ್ ಆಗಿರೋಕ್ಕೆ, ಏನಾದರೂ ನ್ಯೂ ಚೇಂಜಸ್ನ ತಗೊಳ್ಳೋಕ್ಕೆ. ಕೆಲವು ಸರಿ ನಮ್ಮ ಲೈಫಲ್ಲಿ ಪೆಟ್ಟು ಬಿದ್ದಾಗಲೇ ನಾವು ಚೇಂಜ್ ಆಗೋದು ಅಂತಾರೆ. ಯಾವುದೋ ಕಡೆಯಿಂದ ನೆಗೆಟಿವ್ನ ನಾವು ಪಾಸಿಟಿವ್ ತೊಗೊಂಡು ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಇನ್ಮೇಲೆ ಪ್ರೊಡಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.